ರಿಯಲ್ ಆಗಿರ್ತಕ್ಕಂಥ ಲವ್ ಸಿಕ್ಕಾಗ ಆ ರಿಲೇಶನ್‌ಶಿಪ್‌ನ ಇನ್ನಷ್ಟು ರಿಯಾಲಿಟಿಗೆ ತಂದ್ಬಿಟ್ಟು ಸ್ಟ್ರಾಂಗ್ ಮಾಡೋಕ್ಕೆ ಇಲ್ಲಿ ನಿಮಗೆ 4ರಿಂದ 5 ಟಿಪ್ಸ್‌ನ ಕೊಡ್ತೀನಿ. ನಿಮ್ಮ ರಿಲೇಶನ್‌ಶಿಪ್ ಸದಾ ಸ್ಟ್ರಾಂಗ್ ಆಗಿರತ್ತೆ. ಸೊ ಈ ಟಿಪ್ಸ್‌ಗಳನ್ನ ಫಾಲೋ ಮಾಡಿ. ನಿಮಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂಥ ವ್ಯಕ್ತಿ ಯಾವತ್ತೂ ಸದಾ ಜೊತೆನಲ್ಲೇ ಇರ್ತಾರೆ. ಓಕೆ. ಅಂತ ಸೀಕ್ರೆಟ್‌ನ ಹೇಳ್ತಾ ಹೋಗ್ತೀನಿ. ಬಟ್ ನಿಮಗೆ ಗೊತ್ತಿದೆ, ಬಟ್ ರೀಕಾಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ವಿಡಿಯೋಗಳು ಬರುತ್ತೆ. ಆ್ಯಂಡ್ ಆದಷ್ಟು ಬೇಗ ನೀವು ಪುಷ್ ಮಾಡಿ 50K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ. ಇನ್ನೊಂದು 4,000 ಬ್ಯಾಲೆನ್ಸ್ ಇದೆ. ಸೊ ವ್ಯೂಸ್ ರೀಚ್ ಚೆನ್ನಾಗಾಯಿತು ಅಂದರೆ ಫಟಾಫಟ್ ಬರ್ತಾರೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ನಂಬರ್ ಕೂಡ ಅದೇ. ಕಾಲ್ ರಿಸೀವ್ ಆಗಿಲ್ಲ ಅಂದರೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹಾನೆಸ್ಟ್ ಕಮ್ಯುನಿಕೇಷನ್ ಇರಲಿ. ಇದು ತುಂಬ ಮುಖ್ಯ ಇರುತ್ತೆ. ಯಾರೋ ಒಬ್ಬರು ಆ ರಿಲೇಷನ್‌ಶಿಪ್ಪಲ್ಲಿ ಹಾನೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಆ ರಿಲೇಷನ್‌ಶಿಪ್ ಸ್ಟ್ರಾಂಗ್ ಆಗಿರೋಕ್ಕೆ ಮ್ಯಾಟ್ರೇ ಆಗಲ್ಲ. ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರು ಹಾನೆಸ್ಟ್ ಆಗಿರಬೇಕು. ಇಬ್ಬರಲ್ಲೂ ಈ ರಿಲೇಷನ್‌ಶಿಪ್‌ನ ಉಳಿಸ್ಕೋಬೇಕು ಅನ್ನೋದು ಬರಬೇಕು ಥಾಟ್. ಆವಾಗಲೇ ಆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ. ಹಾನೆಸ್ಟ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಹಾನೆಸ್ಟ್ ಕಮ್ಯುನಿಕೇಷನ್ನ ಬಿಲ್ಡ್ ಮಾಡಿ. ಸುಳ್ಳು ಹೇಳಕ್ಕೆ ಹೋಗಬೇಡಿ. ಆ್ಯಂಡ್ ಕಾರಣಗಳನ್ನು ಕೊಡಬೇಡಿ. ಹಾನೆಸ್ಟ್ ಆಗಿರಿ, ಪ್ರಾಂಪ್ಟ್ ಆಗಿರಿ. ನಮ್ಮ ಜೊತೆಗೆ ಒಬ್ರು ಇದ್ದಾರೆ ಅಂತ. ಸೆಕೆಂಡ್ ಥಿಂಗ್ಸ್ ಏನಂದರೆ ಟ್ರಸ್ಟ್ ಬಿಲ್ಡ್ ಮಾಡಿ. ನಂಬಿಕೆನ ಬಿಲ್ಡ್ ಮಾಡಿ. ನೀವು ಪ್ರೀತಿ ಅಂದರೆ ನಂಬಿಕೆ ಅಂದ್ರೇನೆ ಪ್ರೀತಿ. ಆ ಲೆವೆಲ್‌ಗೆ ಟ್ರಸ್ಟ್ ಬಿಲ್ಡ್ ಆಗಬೇಕು ಇಬ್ಬರು ಸೈಡಿಂದ. ಹಂಗೆ ಇರಬೇಕು. ನಿಮ್ಮ ವರ್ತನೆ, ನೀವು ನಡ್ಕೊಳ್ಳುವಂಥ ರೀತಿ, ನಿಮ್ಮ ಪ್ರೀತಿ, ನಿಮ್ಮ ಕೇರಿಂಗ್, ನಿಮ್ಮ ಕಾಳಜಿ ಆ್ಯಂಡ್ ನೀವು ಅವರೊಟ್ಟಿಗೆ ಇದ್ರೂ ಇಲ್ಲದೆ ಹೋದ್ರು ಇರುವಂಥ ರೀತಿ, ಮಾತುಕತೆ ಎಲ್ಲಾನು ಕೂಡ ಟ್ರಸ್ಟ್ ಬರೋ ಥರ ಇರಬೇಕು. ಅಂದರೆ ಕಚ್ಕೊಂಡೇ ಬದುಕೋಕ್ಕಾಗಲ್ಲ. ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ರಿಲೇಷನ್‌ಶಿಪ್. ಇದನ್ನು ಕ್ಯಾರಿ ಮಾಡಬೇಕು. ಒಂದು ವಾರ ಮಾತಾಡಿಲ್ಲ ಅಂದ್ರೂ ಕೂಡ ಬಿಡು, ನನ್ನ ಹುಡುಗ ಆರಾಮ್ಸೆ ಇದ್ದಾರೆ, ನನ್ನ ಹುಡುಗಿ ಆರಾಮ್ಸೆ ಇದ್ದಾರೆ, ಬರ್ತಾರೆ ಬಿಡು, ಎಲ್ಲೂ ಹೋಗಿಲ್ಲ. ಆ ಮೆಚುರಿಟಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಆ ಟ್ರಸ್ಟ್‌ನ ಬಿಲ್ಡ್ ಮಾಡಿ. ಎಲ್ಲೂ ಹೋಗಲ್ಲ ನಿಮ್ಮನ್ನು ಬಿಟ್ಬಿಟ್ಟು. ಜೊತೆನಲ್ಲೇ ಇರ್ತಾರೆ, ಚೆನ್ನಾಗಿರ್ತೀರಾ. ಸೊ ನೆಕ್ಸ್ಟ್ ಪಾಯಿಂಟ್, ಸ್ಮಾಲ್ ಎಫರ್ಟ್ ಡೈಲಿ. ಒಂದು ಎಫರ್ಟ್ ಇರಲಿ ಡೈಲಿ. ಲೈಕ್ ಅವರಿಗೆ ಖುಷಿ ಪಡ್ಸೋಕ್ಕೆ ಆ್ಯಂಡ್ ಅವ್ರಿಗೆ ನಗಿಸೋಕೆ, ಅವ್ರು ಇಷ್ಟದಂಗೆ ಇರೋಕೆ ಇಬ್ಬರು ಇರಬೇಕು. ಅವ್ರು ಇಷ್ಟದಂಗೆ ಇವರು ಬದುಕೋಕ್ಕೆ ಪ್ರಯತ್ನ ಪಡಬೇಕು. ಅವರು ಇಷ್ಟದಂಗೆ ನೀವು ಬದುಕೋಕ್ಕೆ ಪ್ರಯತ್ನ ಪಡಬೇಕು. ಇಬ್ಬರು ಖುಷಿಯಾಗಿ ಬದುಕೋಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿರುತ್ತೆ ಆ ರಿಲೇಷನ್‌ಶಿಪ್ಪು. ಎಫರ್ಟ್ ಹಾಕಬೇಕು ಎವ್ರಿ ಡೇ. ಅವ್ರಿಗೇನಿಷ್ಟ, ಅವರು ಇಷ್ಟದಂಗೆ ಹೆಂಗಿರ್ಬೇಕು ಸಾಧ್ಯ, ಫಿನಾನ್ಷಿಯಲ್ ಕಂಡೀಷನ್ ಹೆಂಗಿದೆ, ಡ್ರೆಸ್ಸಿಂಗ್ ಸೆನ್ಸ್ ಯಾವ ಥರ ಇರಬೇಕು ಅವ್ರ ಪ್ರಕಾರ, ನಾವು ಹೇಗೆ ನಮ್ಮದು ನೆಕ್ಸ್ಟ್ ಲೆವೆಲ್ ಲೈಫ್ನ ಲೀಡ್ ಮಾಡಬೇಕು, ಇದೆಲ್ಲನೂ ಕೂಡ ಸ್ವಲ್ಪ ಎಫರ್ಟ್ ಆಗ್ತಾ ಒಬ್ರಿಗೊಬ್ರು ಇಷ್ಟ ಅದ್ರ ಪ್ರಕಾರವಾಗಿ ನಡಿಬೇಕಾಗತ್ತೆ. ಇದು ತುಂಬ ಮುಖ್ಯ ಇದೆ ಆ್ಯಕ್ಚುಲಿ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗೋ ಕಂಟ್ರೋಲ್ ಮಾಡಿ. ನಾನು ಎಷ್ಟು ದುಡಿತಾ ಇದ್ದೀನಿ, ನನಗೆ ನೀನು ಈ ಕೆಲಸ ಹೇಳೋದಾ? ಬರಬಾರ್ದು ಮಾತು. ನೀವು ಎಷ್ಟೇ ದುಡಿತಾ ಇರಿ, ಯಾವುದೇ ಕೆಲಸ ಮಾಡ್ತಾ ಇರಿ, ಯಾರೇ ಗಂಡಾಗಲಿ ಹೆಣ್ಣಾಗಲಿ, ಅಥವಾ ನೀವೇನೇ ಇರ್ರಿ, ಬ್ಯೂಟಿ ಇರಲಿ ಇಲ್ಲದೇ ಇರಲಿ, ನೋ ಮ್ಯಾಟ್ರ್. ಸಂಬಂಧ ಕೂತಿದೆ ಅಂದಮೇಲೆ, ಇಬ್ಬರು ಇದ್ದೀರಾ ಅಂದಮೇಲೆ ಆ ಸಂಬಂಧಕ್ಕೆ ಏನದು ಒಂದು ಸಂಬಂಧಿಕರ ಹಾಗೆ, ಅಂದರೆ ಈಗೋನ ಪಕ್ಕಕ್ಕಿಟ್ಟು, ನಿಮ್ಮ ಜಾಬು ಮತ್ತೊಂದು ಎಲ್ಲ ಸೈಡಿಗೆ ಆಚೆ ಇಟ್ಟು, ಜಸ್ಟ್ ಪ್ರೀತಿ, ವಿಶ್ವಾಸ, ನಂಬಿಕೆ, ವ್ಯಕ್ತಿತ್ವ, ಮನುಷ್ಯತ್ವ ಇವನ್ ತುಂಬಿ ಅಲ್ಲಿರಿ ಅಷ್ಟೇ. ನಾನೊಬ್ಬ ಮನುಷ್ಯ, ಇಲ್ಲಿ ಆ ಸಂಬಂಧಕ್ಕೆ ನಾನು ಇನ್ನೊಂದು ಸಂಬಂಧ, ಅದರೊಟ್ಟಿಗೆ ಹೇಗಿರಬೇಕು ಹಾಗಿರಬೇಕು ಅನ್ನೋದು ನಿಮಗೆ ಥಾಟ್ ಇರಲಿ. ಇಲ್ಲಿ ನಾನು ಏನೂ ಅಲ್ಲ, ನಾನು ಜಸ್ಟ್ ಒಂದು ಪ್ರೀತಿಯಿಂದ ಇರುವಂಥ ಒಂದು ಜಾಗ ಇದು. ಆ ಪ್ರೀತಿಯಿಂದ ಇರೋಕ್ಕೆ ಅಷ್ಟೇ ನಾನು ಇರಬೇಕಾಗಿದ್ದು. ಈ ಥಾಟ್ ಇರಲಿ ನಿಮಗೆ, ಬೇರೆ ಇನ್ಯಾವುದು ಬೇಡ. ಹೀಗಿತ್ತು ಅಂತ ಹೇಳಿದ್ರೆ ಇಬ್ಬರಲ್ಲೂ 100% ಆ ರಿಲೇಷನ್ಶಿಪ್ ಸಣ್ಣ ಪುಟ್ಟ ಡಿಸ್ಪ್ಯೂಟ್ ಬಂದರೂ ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈ ಪಾಯಿಂಟ್ಸ್ಗಳನ್ನ ನೋಡಿದ್ರಲ್ಲ, ಏನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟಾರ ಲೈಕ್ ಮಾಡಿ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.